ದೆಹಲಿಯಿಂದ ವಾಪಸ್ ಆಗಿರುವಂಥ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಶಾಸಕರ ದಂಡ ಕಟ್ಕೊಂಡು ಹೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಎಸ್ಟಿ ಸಮುದಾಯದ ಶಾಸಕರ ಜೊತೆಯಲ್ಲಿ ಅಂದರೆ ಆ ಒಂದು ಟೀಮ್ನ ಜೊತೆಯಲ್ಲಿ ತೆರಳಿ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇಲ್ಲಿ ಮೀಸಲಾತಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಮತ್ತೆರಡು ಸಚಿವ ಸ್ಥಾನವನ್ನ ಸಮುದಾಯವಾರು ನಮಗೆ ಹಂಚಿಕೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಅವರಿಟ್ಟಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಅಡಿಷನಲ್ ಆಗಿ ಇನ್ನೆರಡು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಅನ್ನ ಸಿಎಂ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಹಿಂದಿನ ಸಂಪುಟದಲ್ಲಿ 3 ಎಸ್ಟಿ ಸಚಿವರಿದ್ರು. ಈಗ ಆ 3 ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂಥ ಡಿಮಾಂಡ್ ಅನ್ನ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಟೀಮನ್ನ ಕಟ್ಟಿಕೊಂಡು ಇವತ್ತು ಅವರು ಭೇಟಿ ಮಾಡಿದ್ದಾರೆ. ಅದನ್ನ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಫೋಟೋದಲ್ಲಿ. ನಮ್ಮದು 2-3 ಇಶ್ಯೂ ಇದೆ ಸಮುದಾಯದ ಸಮಸ್ಯೆ ಪಟ್ಟಂಗೆ, ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋದು. ಸ್ಪೆಷಲಿ ರಿಸರ್ವೇಷನ್ ಬಗ್ಗೆ ಕೋರ್ಟ್ನಲ್ಲಿ ಸ್ಟೇ ಆಗೋದ್ರಿಂದ ಅದನ್ನು ನಮ್ಮ ಪರವಾಗಿ ವಾದ ಮಾಡಬೇಕು, ಇಲ್ಲಾರ ಸ್ಟೇ ವೇಕೆಟ್ ಆಗಬೇಕು. ಅದಕ್ಕೆ ಸೀನಿಯರ್ ಅಡ್ವೊಕೇಟ್ ನೇಮಿಸಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಸೊ ಆ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಸ್ವಾಮೀಜಿ ಅವರು ಶಾಸಕರು ಹೋಗ್ತಾಯಿದ್ವಿ. ಅದನ್ನೇ ಹೇಳ್ತೀವಿ, ಇದ್ದಂಗೆ ಹೆಂಗೆ 2 ಇದ್ದು 2 ಕೊಡಬೇಕಂತ ಅದು ಕೂಡ ಡಿಮಾಂಡ್ ಮಾಡ್ತೀವಿ. ಮತ್ತು ನಮ್ಮದು VC ಇಲ್ಲ, ವೈಸ್ ಚಾನ್ಸಲರು ಎಸ್ಟಿ ಸಮುದಾಯದವ್ರು ಯಾರೂ ಇಲ್ಲ, ಸುಮಾರು ಇದೆ, ಒಂದು 30-20 ಇರ್ಬೋದು, ಒಬ್ಬರು ಕೂಡ ಇಲ್ಲ. ಅದನ್ನು ಮಾಡ್ತೀವಿ. ಇನ್ನೂ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ ಮಾಡ್ತೀವಿ. ಕೋರ್ಟೇ ಮಾಡಬೇಕಲ್ಲ, ಈಗ ನಾವೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಎಂಗೇಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಇದರ ಕುರಿತಾಗಿ ಮತ್ತೊಮ್ಮೆ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಕಳೆದ ಸಂಪುಟದಲ್ಲಿ 3 ಎಸ್ಟಿ ಶಾಸಕರಿದ್ರು, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಜೊತೆಗೆ ನಾಗೇಂದ್ರ. ಆ್ಯಂಡ್ ರಾಜಣ್ಣ ಅವರ ಮಂತ್ರಿಗಿರಿಯನ್ನ ಹೈಕಮಾಂಡ್ ಕಿತ್ಕೊಳ್ತು. ಇನ್ನೊಂದು ಕಡೆ ವಾಲ್ಮೀಕಿ ಹಗರಣದಿಂದಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಾಯಿತು. ಸೊ ಪ್ರಮುಖವಾದಂಥ 3 ಎಸ್ಟಿ ನಾಯಕರಿಗೆ ಕಳೆದ ಸಂಪುಟದಲ್ಲಿ ಸ್ಥಾನಮಾನ ಕಲ್ಪಿಸಲಾಗಿತ್ತು. ಬಟ್ ಈಗ ಕೊಡೋದೇ ಆಗಿದ್ರೆ, ಇವರು ಡಿಮ್ಯಾಂಡ್ ಇಟ್ಟಿರೋ ರೀತಿಯಲ್ಲಿ ಕೊಡೋದೇ ಆಗಿದ್ರೆ, ಸತೀಶ್ ಜಾರಕಿಹೊಳಿ ಅವರ ಒಟ್ಟಿಗೆ ಇನ್ಯಾವೆಲ್ಲ ಶಾಸಕರು ಮಂತ್ರಿಗಿರಿಗೆ ಕಾಯ್ತಿರಬಹುದು ಅಥವಾ ಯಾರು ಮುಂಚೂಣಿಗೆ ಬರಬಹುದು ಅಂತ ಎಸ್ಟಿ ಸಮುದಾಯದಲ್ಲಿ? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಇಂದು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಎಸ್ಟಿ ಸಮುದಾಯದ ಶಾಸಕರ ನಿಯೋಗ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿತ್ತು. ಸೊ ವಿಧಾನಸೌಧದ 3ನೇ ಮಹಡಿಯಲ್ಲಿ ಇರತಕ್ಕಂಥ ಸಿಎಂ ಕೊಠಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ನಿಯೋಗ ಭೇಟಿ ಮಾಡಿತ್ತು. ಸುಮಾರು 15 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಈ ನಿಯೋಗದ ಸಂದರ್ಭದಲ್ಲೂ ಕೂಡ ಎಸ್ಟಿ ಸಮುದಾಯದ ಸ್ವಾಮೀಜಿಗಳು ಕೂಡ ಪಾಲ್ಗೊಂಡಿದ್ರು. ಸೊ ಪ್ರಮುಖವಾಗಿರುವಂಥದ್ದು ಎಸ್ಟಿ ಸಮುದಾಯದ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಮುದಾಯಕ್ಕೆ ಬೇಕಾಗಿರುವಂಥ ಮೀಸಲಾತಿ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಖಾಲಿ ಇರುವಂಥ 2 ಎಸ್ಟಿಗೆ ಮೀಸಲಾಗಿಟ್ಟಿದ್ದಂಥ ಸಚಿವ ಸ್ಥಾನಗಳು ಏನಿದೋ ಆ ಸ್ಥಾನಗಳನ್ನ ಕೂಡ ಎಸ್ಟಿ ಸಮುದಾಯಕ್ಕೆ ಮೀಸಲಾಗಿಡಬೇಕು, ಎಸ್ಟಿ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸತೀಶ್ ಜಾರಕಿಹೊಳಿ ಅವರು ಒತ್ತಾಯ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಸೊ ಈ ಹಿಂದೆ ಕೂಡ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ರು. ಸೊ ಅದು ಕೂಡ ಖಾಲಿಯಾಗಿತ್ತು. ಜೊತೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ಖಾಲಿಯಾಗಿತ್ತು. 2 ಎಸ್ಟಿ ಸಮುದಾಯದ ಖಾಲಿಯಾಗಿದ್ದಂಥ ಸ್ಥಾನಗಳಿಗೆ ಸೊ ಮತ್ತೆ ಅದೇ ಸಮುದಾಯ ಅಂದರೆ ತಮ್ಮದೇ ಸಮುದಾಯದ ನಾಯಕರಿಗೆ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಬಲ್ಲಮೂಲಗಳ ಪ್ರಕಾರ ರಘುಮೂರ್ತಿ ಅವರಿಗೆ ಕೂಡ ಈಗಾಗಲೇ ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ರಾಜಣ್ಣ ಅವ್ರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡಿದೆ ಅಂತ ಹೇಳಲಾಗ್ತದೆ. ಆದರೆ ನಾಗೇಂದ್ರ ಅವರು ಕೂಡ ಮತ್ತೆ ಅವ್ರು ನನಗೊಂದು ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತು AICC ನಾಯಕರ ಮೇಲೆ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾಗೇಂದ್ರ ಅವರ ಹೆಸರು ಮತ್ತೆ ಕೇಳಿ ಬರ್ತಿರುವಂಥ ಕಾರಣಕ್ಕಾಗಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಕೂಡ 2ನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ತಮ್ಮದೇ ಸಮುದಾಯಕ್ಕೆ ಖಾಲಿ ಇದ್ದಂಥ 2 ಸ್ಥಾನಗಳೇನಿದ್ದು ಅದು ನಮಗೆ ಆ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಡ ಹಾಕಿರುವಂಥದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.